ಇವತ್ತು ನಮ್ಮ ಹೆಗಡದೇವನಕೋಟೆ ತಾಲೂಕಿನಲ್ಲಿ ನಮ್ಮ ಹನುಮ ಸಮಿತಿಯವರು ಭಾಳ ಅರ್ಥಪೂರ್ಣವಾಗಿ ಹನುಮಾನ್ ಜಯಂತಿಯನ್ನು ಪ್ರತಿ ವರ್ಷವೂ ಕೂಡ ಭಕ್ತಿ ಭಾವದಿಂದ ಆಚರಣೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಮೊದಲನೇದಾಗಿ ಹನುಮಾನ್ ಜಯಂತಿ ಎಲ್ಲ ಸಮಿತಿ ಸದಸ್ಯರಿಗೆ ನಾನು ತುಂಬುವುದರಿಂದ ಧನ್ಯವಾದಗಳು. ಅದಕ್ಕೆ ಒಂದು ಭಾವೈಕ್ಯದ ಸಂಬಂಧ. ಕೇಸರಿ ಶಾಲು ಅನ್ನೋದು ಇವ್ರನ್ನೇ ಹಾಕಬೇಕು, ಅದೇ ಹಾಕಬೇಕು, ಇದೇ ಹಾಕಬೇಕು ಅಂತ. ಇಂಡಿಯನ್ ಫ್ಲಾಗ್ನೂ ಕೂಡ ಭಾಳಷ್ಟು ಜನ ನಾವು ಮೇಲೆ ಹಾಕೊಳ್ತಕ್ಕಂಥದ್ದು, ಕೇಸರಿ ಬಿಳಿ ಹಸಿರು ಹಾಕೊಳ್ತಕ್ಕಂಥದ್ದು ಅದು ನಾವು ಮಾಡ್ಕೊಂಡು ಬರ್ತೀವಿ. ಕೇಸರಿ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಎಲ್ಲ ಜಾತ್ಯತೀತವಾಗಿ ಸೀಮಿತವಾಗಿರ್ತಕ್ಕಂಥ ಸಂಕೇತ ಆಗಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿ ನಾವು ಒಂದು ಧರ್ಮಕ್ಕೆ ಅಂತಲ್ಲ, ಸರ್ವಧರ್ಮದ ಒಂದು ಸಮಯಕ್ಕದಂಥ ಒಂದು ಸಂಕೇತ. ಇದರಲ್ಲಿ ಅದೇ ಜಾತಿಯವರು ಹಾಕಬೇಕು, ಇದೇ ಜಾತಿಯವರು ಹಾಕಬೇಕಂತ ಏನೂ ಇಲ್ಲ. ಪ್ರತಿ ಒಂದು ವರ್ಗದವ್ರನ್ನು ಕೂಡ ಇದು ಹಾಕೊಳ್ಳತಕ್ಕಂಥ ಅವಶ್ಯಕತೆಯೂ ಇದೆ. ನಮ್ಮ ಧರ್ಮದಲ್ಲೂ ಕೂಡ ಹಿಂದೆಯಿಂದನೂ ಕೂಡ ಇವತ್ತೇನು ಧರ್ಮಗಳು ನಡ್ಕೊಂಡು ಬಂದಿದೆ, ಆ ಧರ್ಮಗಳನ್ನು ಕೂಡ ಪಾಲನೆ ಆಗೋ ಒಂದು ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಜಯಂತಿಯನ್ನು ಇವತ್ತು ಎಚ್.ಡಿ.ಕೋಟೆ ಪಟ್ಟಣದಲ್ಲಿ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದು, ಎಲ್ಲರೂ ಕೂಡ ಎಲ್ಲ ಭಕ್ತರು ಕೂಡ ಅವರ ನಕಾರಾತ್ಮಕತೆಯನ್ನು ತೊಡೆದು ಹಾಕುವಲ್ಲಿ ಶ್ರೀ ಹನುಮನ ಜಯಂತಿ ಆಚರಣೆ ಮಾಡುವಂಥದ್ದು ಬಹಳ ಮುಖ್ಯವಾದಂಥದ್ದು. ಮತ್ತು ಶ್ರೀರಾಮನ ಭಕ್ತನಾದಂಥ ಹನುಮನ ಜಯಂತಿಯನ್ನು ಆಚರಣೆ ಮಾಡುವುದರ ಮುಖಾಂತರ ನಮ್ಮಲ್ಲಿಯೂ ಕೂಡ ಶೌರ್ಯ, ಶಕ್ತಿ ಮತ್ತು ಛಲದ ಭಾವನೆ ಮತ್ತು ಆ ಒಂದು ಶಕ್ತಿ ಮೂಡುವಂಥದ್ದು. ಆ ಕಾರಣಕ್ಕಾಗಿ ಹನುಮನನ್ನು ಪ್ರಾರ್ಥಿಸುವಂಥದ್ದು, ಹನುಮ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು. ಆ ನಿಟ್ಟಿನಲ್ಲಿ ನಾವು ಕೂಡ ನಮ್ಮಲ್ಲಿರುವಂತಹ ನಕಾರಾತ್ಮಕ ಭಾವನೆಗಳನ್ನು ಹೋಗಲಾಡಿಸಿ ನಾವೆಲ್ಲರೂ ಕೂಡ ಸಕಾರಾತ್ಮಕ ಭಾವನೆಯಿಂದ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಉತ್ತುಂಗ ಸ್ಥಾನಕ್ಕೆ ಏರಲಿಕ್ಕೆ, ನಮ್ಮ ಜೀವನದ ಏಳು ಬೀಳುಗಳನ್ನು ದಾಟಿ ನಾವೆಲ್ಲರೂ ಕೂಡ ಒಂದು ಉತ್ತಮ ವಾತಾವರಣದಲ್ಲಿ ಉತ್ತಮ ಆರೋಗ್ಯ ಮತ್ತು ಉತ್ತಮ ವ್ಯವಸ್ಥೆಯನ್ನು ರೂಢಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಈ ಹನುಮ ಜಯಂತಿ ಬಹಳ ಮುಖ್ಯವಾಗಿರುವಂಥದ್ದು. ಹನುಮನ ಪ್ರಾರ್ಥನೆ ಕೂಡ ಬಹಳ ಮುಖ್ಯವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಎಚ್.ಡಿ.ಕೋಟೆ ಪಟ್ಟಣದಲ್ಲಿ ಬಹಳ ಅದ್ದೂರಿಯಾಗಿ ಈ ಒಂದು ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಕೂಡ ಮಾನ್ಯ ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಅನಿಲ್ ಚಿಕ್ಕಮಾದ್ ಅವರು ಹಾಜರಿದ್ದು ಹನುಮನಿಗೆ ಒಂದು ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಈ ಒಂದು ಚಾಲನೆ ಕೊಡುವಂಥದ್ದು. ಮತ್ತು ಎಲ್ಲ ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಪಾಲ್ಗೊಂಡಿರುವಂಥದ್ದು.